ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಅನಾವರಣ ಅರಣ್ಯನಾಶ ಎಚ್ಚರಿಕೆ ವ್ಯವಸ್ಥೆಯನ್ನು ಯಾವ ಸಂಸ್ಥೆಯು ನಿರ್ವಹಿಸುತ್ತದೆ? ಉತ್ತರ: ಭಾರತೀಯ ಅರಣ್ಯ ಸಮೀಕ್ಷೆ. ಭಾರತ ಅಭಿವೃದ್ಧಿಪಡಿಸುತ್ತಿರುವ ದೀರ್ಘ ಶ್ರೇಣಿಯ ಸ್ವರ್ಮ ಅಟ್ಯಾಕ್ ಡ್ರೋನ್ ಶೇಷನಾಗ 150 ಯಾವ ಸಂಸ್ಥೆ ಸಿದ್ಧಪಡಿಸುತ್ತಿದೆ? ಉತ್ತರ: ನ್ಯೂ ಸ್ಪೇಸ್ ರಿಸರ್ಚ್ ಅಂಡ್ ಟೆಕ್ನಾಲಜೀಸ್. ಇತ್ತೀಚಿನ SIPRI ವರದಿಯ ಪ್ರಕಾರ ವಿಶ್ವದ ಅತಿ ದೊಡ್ಡ ಶಸ್ತ್ರಾಸ್ತ್ರ ಆಮದು ಮಾಡಿಕೊಳ್ಳುವ ದೇಶ ಯಾವುದು? ಉತ್ತರ: ಉಕ್ರೇನ್. ಇಸ್ರೋ ಮುಖ್ಯಸ್ಥ ವಿ. ನಾರಾಯಣ್ ಅವರ ಪ್ರಕಾರ ಚಂದ್ರಯಾನ 5 ಮಿಷನ್ನಲ್ಲಿ ರೋವರ್ನ ತೂಕ ಎಷ್ಟು ಇರಲಿದೆ? ಉತ್ತರ: 350 kg. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಹಸಿರು ಹೊದಿಕೆ ಸೂಚ್ಯಂಕ ವರದಿಯನ್ನು ಸಿದ್ಧಪಡಿಸಲು ಯಾವ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಉತ್ತರ: NRSC ಇಸ್ರೋ. ಸತ್ತ ಕೆಂಪು ರಕ್ತ ಕಣಗಳು ಎಲ್ಲಿ ನಾಶವಾಗುತ್ತವೆ? ಉತ್ತರ: ಪ್ಲೀಹಾ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ವ್ಯಾನ್ ಅಲೆನ್ ಪ್ರೋಬ್ ಎ ಯಾವ ಬಾಹ್ಯಾಕಾಶ ಸಂಸ್ಥೆಯ ಉಪಗ್ರಹವಾಗಿದೆ? ಉತ್ತರ: ನಾಸಾ. ಪಕ್ವಗೊಂಡ ಮಾನವನ ಕೆಂಪು ರಕ್ತ ಕಣಗಳಲ್ಲಿ ಯಾವುದೂ ಇರುವುದಿಲ್ಲ? ಉತ್ತರ: ಕೋಶಕೇಂದ್ರ. ವ್ಯೋಮೈತ್ರ ಎಂಬ ಹ್ಯೂಮನಾಯ್ಡ್ ರೋಬೋಟ್ ಯಾವ ಮಿಷನ್ನ ಭಾಗವಾಗಿದೆ? ಉತ್ತರ: ಗಗನಯಾನ. ಪಶ್ಚಿಮ ಏಷ್ಯಾದಲ್ಲಿನ ದಾಳಿಗಳಿಂದಾಗಿ ಯಾವ ದೇಶದಿಂದ ಭಾರತಕ್ಕೆ ನೈಸರ್ಗಿಕ ಅನಿಲ ಪೂರೈಕೆ ವ್ಯತ್ಯಯವಾಗಿದೆ? ಉತ್ತರ: ಕತರ್. ಭಾರತ ಮತ್ತು ಜಪಾನ್ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮದ ಹೆಸರೇನು? ಉತ್ತರ: ಧರ್ಮ ಗಾರ್ಡಿಯನ್. ಮಿಲನ್ 2026 ನೌಕಾ ವ್ಯಾಯಾಮವು ಎಲ್ಲಿ ನಡೆಯಲಿದೆ? ಉತ್ತರ: ವಿಶಾಖಪಟ್ಟಣಂ. ಉತ್ತರ: ಏಮ್ಸ್. ಸ್ಟಾರ್ಟ್ 2026 ಕಾರ್ಯಕ್ರಮವನ್ನು ಯಾವ ಸಂಸ್ಥೆಯು ಯುವಜನರಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಲು ಹಮ್ಮಿಕೊಂಡಿದೆ? ಉತ್ತರ: ಇಸ್ರೋ. ಇತ್ತೀಚಿನ ಆರ್ಥಿಕ ಸಮೀಕ್ಷೆಯ ಪ್ರಕಾರ ಕರ್ನಾಟಕದ GSDPಗೆ ಬೆಂಗಳೂರು ನಗರದ ಕೊಡುಗೆ ಎಷ್ಟು? ಉತ್ತರ: 39.9%. ಶಾಂತಿ ಮತ್ತು ಭದ್ರತೆಗಾಗಿ 75 ದೇಶಗಳ ನೌಕಾಪಡೆಗಳು ಭಾಗವಹಿಸುವ ವ್ಯಾಯಾಮ ಯಾವುದು? ಉತ್ತರ: ಮಿಲನ್ 2026. ಇತ್ತೀಚೆಗೆ ಡಾರ್ಕ್ ಆಕ್ಸಿಜನ್ ಎಲ್ಲಿ ಪತ್ತೆಯಾಗಿದೆ? ಉತ್ತರ: ಪೆಸಿಫಿಕ್ ಸಾಗರ. ಯಾವ ಸಚಿವಾಲಯವು ನಿರ್ಭಯ ನಿಶಾ ಎಂಬ ಮಹಿಳಾ ಸುರಕ್ಷತಾ ಉಪಕ್ರಮವನ್ನು ಆರಂಭಿಸಿದೆ? ಉತ್ತರ: ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ. ಇಸ್ರೋ ಮಾರ್ಚ್ 2026 ಎಷ್ಟು ಮಿಷನ್ಗಳನ್ನು ಉಡಾವಣೆ ಮಾಡುವ ಗುರಿ ಹೊಂದಿದೆ? ಉತ್ತರ: 7. ಗ್ರೀನ್ ಕವರ್ ಇಂಡೆಕ್ಸ್ ವರದಿಯ ಮೊದಲ ಹಂತದಲ್ಲಿ ಎಷ್ಟು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯನ್ನು ಸಮೀಕ್ಷೆ ಮಾಡಲಾಗಿದೆ? ಉತ್ತರ: 30,000 ಕಿಲೋಮೀಟರ್.